ಈ ಅಕ್ಕಿನ 3 ದಿನದ ಹಿಂದೆ ನೆನೆಸಿಟ್ಟಿರುವಂಥ ಅಕ್ಕಿ ಇದು. ಇದನ್ನು ಈಗ ಕ್ಲೀನಾಗಿ ತೊಳೆದು ಮಿಕ್ಸಿ ಜಾರಿಗೆ ಹಾಕಿ ರನ್ ಮಾಡ್ತಾಯಿದ್ದೀನಿ. ಇದು ನಾನು ಲಾಸ್ಟ್ ರುಬ್ಬಿ ತೋರಿಸ್ತಾ ಇದ್ದೀನಿ ನಿಮಗೆ, ಯಾಕಂದರೆ ನಾನು ಆಲ್ರೆಡಿ ರುಬ್ಬಿದ್ದೀನಿ, ವಿಡಿಯೋ ಮಾಡೋಕ್ಕಾಗಿಲ್ಲ. ಇದಕ್ಕೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಖಾರದ ಪುಡಿ ಅಷ್ಟೇ ಹಾಕಿ ರುಬ್ಬಿರೋದು. ತುಂಬ ತೆಳ್ಳು ರುಬ್ಕೋಬೇಕು, ದೋಸೆ ಹಿಟ್ಟು ಹೇಗೆ ಬರುತ್ತೋ ಅದೇ ಥರ ರುಬ್ಕೊಂಡು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಖಾರದ ಪುಡಿ ಎಲ್ಲ ಮಿಕ್ಸ್ ಆಗಬೇಕಲ್ಲ, ಆ ಥರ ಗಂಟು ಆಗ್ಲಿದಂಗೆ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು 5 ನಿಮಿಷ ಎತ್ತಿಟ್ಕೊತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕಿ ಎತ್ತಿಟ್ಕೊತಿದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಬೇಕು. ಹಾಕಿ ಇದನ್ನು 5 ನಿಮಿಷ ಎತ್ತಿಟ್ಕೊಳ್ಳೋಣ. ಇದರ ನೆಕ್ಸ್ಟ್ ನಾನು ಇಲ್ಲಿ ಒಳಗಡೆ ಮಾಡೋಕ್ಕೆ, ಇದು ನಿಂತ್ಕೊಂಡು ಮಾಡೋಕ್ಕೆ ಸ್ವಲ್ಪ ಹೆವಿ ಆಗುತ್ತೆ ಅಂತೇಳಿ ನಮ್ಮ ಫ್ರೆಂಡ್ ಹಾಲಲ್ಲಿ ತೊಗೊಬಂದು ಮಾಡ್ತಾಯಿದ್ದೀನಿ. ಯಾಕಂದರೆ ಒಬ್ಬಳೇ ಮಾಡ್ಕೊಳೋದ್ರಿಂದ ಸ್ವಲ್ಪ ಹೆವಿ ಆಗುತ್ತೆ. ಹಾಗಾಗಿ ಫ್ರೆಂಡ್ ಯಾವ ಥರ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ, ಇದೇ ಥರ ಹಾಲಲ್ಲಿ ರೆಡಿ ಮಾಡ್ಕೊಂಡು ಕೂತಿದ್ದೀನಿ. ಒಳಗಡೆ ಒಣಗಾಕೋಕ್ಕೂ ನಾನೇ ಎದ್ದೋಗಬೇಕು. ಅದೇ ಥರ ಈ ಥರ ದುಂಡುಗಿರುವಂಥ ಪಾತ್ರೆ ತೊಗೊಂಡಿದ್ದೀನಿ. ಈ ಪಾತ್ರೆಗೆ ಕಾಟನ್ ಬಟ್ಟೆನ ಈ ಥರ ಕಟ್ತಾಯಿದ್ದೀನಿ. ಈಗೆಲ್ಲ ತಟ್ಟೆ ಸ್ಟ್ಯಾಂಡ್ ಬಂದಿದೆ, ಅದರಲ್ಲೂ ಮಾಡ್ಕೋಬೋದು. ಬಟ್ ನಮ್ಮಮ್ಮ ಹೇಳ್ಕೊಟ್ಟಿರೋಕೆ ಮಾಡಬೇಕು ಅನ್ನೋದು ನನ್ನ ಆಸೆ. ಹಾಗಾಗಿ ಈ ಥರ ಮಾಡ್ತಾಯಿದ್ದೀನಿ. ಇದಕ್ಕೆ ಬಟ್ಟೆ ಚೆಂದಾಗಿ ಕಟ್ಟಿ ಈ ಥರ ಈ 2 ಪಾತ್ರೆಗೂ ಕಟ್ಟಿದ್ದೀನಿ. ಸ್ವಲ್ಪ ಸ್ವಲ್ಪ ನೀರು ಹಾಕಿದ್ದೀನಿ. ಈ ನೀರನ್ನು ಬಿಸಿ ಆಗಲಿಕ್ಕೆ ಇಡಬೇಕು. ಯಾವ ಥರ ಆಗಬೇಕು, ಲಾಸ್ಟಿಗೆ ಯಾವ ಥರ ನೀರು ಬಿಸಿಯಾಗಿದೆ ಅಂತಲೂ ತೋರಿಸ್ತಾ ಇದ್ದೀನಿ. ಹಳ್ಳಿ ಕಡೆ ಜಾಸ್ತಿ, ನಮ್ಮ ತೀರ್ಥಹಳ್ಳಿ ಸೈಡಂತೂ ಇದೇ ಥರ ಹುಯಿ ಹಪ್ಪಳ ಮಾಡೋದು. ನಾನು ನಮ್ಮಮ್ಮ ತೀರ್ಥಹಳ್ಳಿ ಸೈಡ್ ಆಗಿದ್ದರಿಂದ ಅವರಿಂದ ಈಗ ಕಲ್ತಿರೋದು. ನೋಡಿ ಯಾವ ಥರ ಕಟ್ತಾ ಇದ್ದೀನಲ್ಲ, ಬಿಗಿಯಾಗಿ ಕಟ್ಟಬೇಕು ಮತ್ತು ಕೆಳಗಡೆ ಬಟ್ಟೆ ಸುಡಬಾರ್ದು, ಆ ಥರ ಕಟ್ಟಬೇಕು. ಬಟ್ ಈಗಂತೂ ಈಸಿ ಇದೆ. ತಟ್ಟೆ ಸ್ಟ್ಯಾಂಡ್ 3-4 ಸ್ಟೆಪ್ ಇರೋದಂತ ಅದರಲ್ಲೂ ಮಾಡ್ಕೊಬೋದು. ಬಟ್ ನಾನು ಈ ಥರ ಮಾಡ್ತಾಯಿದ್ದೀನಿ ಅಷ್ಟೇ. ನೋಡಿ ಈ ಥರ ಇಟ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ನೀರು ಕುದಿಬೇಕು. ಚೆನ್ನಾಗಿ ಕುದ್ದಾಗ ಬಟ್ಟೆ ಮೇಲೆ ಬರುತ್ತೆ. ಆವಾಗ ನಮಗೆ ಗೊತ್ತಾಗುತ್ತೆ ಯಾವ ಥರ ಆಗಿದೆ ಅಂತ. ಈ ಥರ ಸ್ವಲ್ಪ ನೀರು ಕಾಯ್ತಾ ಇದೆ ಅಂದಾಗ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಇದು ಒಣಗಿ ಮೇಲೆ ಬರುತ್ತೆ. ನಾನು ಈ ಕಡ್ಡಿ ತೋರಿಸಿದ್ನಲ್ಲ, ಅದು ಹೆಂಗೆ ಬಿದ್ರಿಂದ ಮಾಡ್ಕೊಂಡಿರೋ ಕಡ್ಡಿ. ಅದು ಚೆನ್ನಾಗಿ ಎತ್ತೋಕ್ಕೆ ಹುಯಿ ಹಪ್ಪಳನ ಬೆಂದ ಮೇಲೆ ಅದನ್ನ ತಟ್ಟೆಯಿಂದ ಕೈಗೆ ಬರೋಕ್ಕೆ ಹೆಲ್ಪ್ ಮಾಡುತ್ತೆ. ಈಗ ನೋಡಿ ಯಾವ ಥರ ಉಬ್ಬಿದೆ, ಆ ಥರ ಉಬ್ಬಿದ್ರೆ ಸಾಕು. ಪ್ಲೇಟ್ಗೆ ಸ್ವಲ್ಪ ಎಣ್ಣೆ ನೀರು ಏನೂ ಬೇಡ, ಕ್ಲೀನಾಗಿ ಒರೆಸ್ಕೊಂಡು ಡ್ರೈ ಆಗಿದ್ರೆ ಸಾಕು. ಈ ಥರ ಹಾಕಿ ಚೆನ್ನಾಗಿ ಅಗಲ ಮಾಡಿಕೊಂಡು ಅದನ್ನು ಆ ಪ್ಲೇಟ್ನ ಈ ಥರ ಇಡಬೇಕು. ನಾನು ಯಾವ ಥರ ತೋರಿಸ್ತಾ ಇದ್ದೀನಲ್ಲ ಅದೇ ಥರ ಇಟ್ಟು ಸ್ವಲ್ಪ ಬೆಂದಿದೆ ಅಂದಮೇಲೆ ಅದನ್ನು ಉಲ್ಟಾ ದಬಾಕಬೇಕು. ಆವಾಗ ಫುಲ್ಲು ಚೆನ್ನಾಗಿ ಬೇಯುತ್ತೆ. ಏನೋ ಒಂಥರ ಈಸಿ ಅನ್ನಿಸ್ತು ನಾನು ಮಾಡಿದಾಗ. ತುಂಬ ಹಾಕ್ಕೊಂಡ್ಬಿಟ್ಟಿದ್ದೆ, ಸ್ವಲ್ಪ ಹೆವಿನೂ ಆಯಿತು. ಯಾಕಂದರೆ ನನ್ನ ಮಗಳು ಬರೋದ್ರೆ ಮುಗಿಸ್ಬೇಕು ಅಂದ್ಕೊಂಡಿದ್ದೆ, ಬಟ್ ಆಗಲಿಲ್ಲ. ನನ್ನ ಮಗಳೂ ಬಂದು ಸ್ವಲ್ಪ ಹೆಲ್ಪ್ ಮಾಡಿದ್ಲು, ಹಾಗಾಗಿ ಸ್ವಲ್ಪ ಖುಷಿ ಆಯಿತು. ಇದು ಬಿಸಿಲು ತುಂಬ ಚೆನ್ನಾಗಿದ್ದಾಗ ಮಾಡಬೇಕು. ಇದೇ ಥರ ಹಲಸಿನ ಹಣ್ಣಿನ ಹಪ್ಪಳ ತುಂಬಾ ಮಾಡ್ತಾರೆ ನಮ್ಮ ಅಮ್ಮನವ್ರ ಸೈಡು, ಚೆನ್ನಾಗಿರುತ್ತೆ. ಬಟ್ ನಾನು ಒಬ್ಬಳೇ ಇರೋದ್ರಿಂದ ಇದನ್ನಷ್ಟೇ ಟ್ರೈ ಮಾಡಿದ್ದೀನಿ. ನಾನು ಹಾಕಿದ್ದು 1 ದೊಡ್ಡ ಲೋಟ ಅಕ್ಕಿ ಅಷ್ಟೇ ಹಾಕಿರೋದು. ಅದು ಇಷ್ಟೊಂದು ಆಗಿದೆ. ಇಷ್ಟು ಮಾಡೋದ್ರಲ್ಲಿ ಸಾಕಾಗೋಯ್ತು ಫ್ರೆಂಡ್. ಯಾಕಾರೋ ಹಾಕಿದ್ದೀನೋ ಅನ್ನೋಷ್ಟು ಸಾಕಾಗೋಯ್ತು. ಯಾಕಂದರೆ ಒಬ್ಬಳೇ ಅಲ್ವಾ, ಕುತ್ಕೊಳೋದು, ಎದ್ದೋಗಿ ತೊಗೊಂಬಂದು ಹಾಕೋದು, ಮತ್ತೆ ಕುತ್ಕೊಳೋದು, ಅದು ತೊಗೊಂಡೋಗಿ ಹಾಕೋದು, ಮತ್ತು 2 ಮಕ್ಕಳನ್ನ ಸಂಭಾಳಿಸ್ಬೇಕು. ಬಟ್ ನಮ್ಮಮ್ಮ ಹೇಗೆ ಮಾಡ್ತಿದ್ಲಪ್ಪ, ನಮ್ಮ 3 ಹೆಣ್ಮಕ್ಳು ಉಳ್ಕೊಂಡು ನಮ್ಮಮ್ಮ ಇದೇ ಥರ ಎಲ್ಲ ಮಾಡಿದ್ದಾಳೆ. ಹಪ್ಪಳ, ಸಂಡಿಗೆ, ಚಕ್ಲಿ ಎಲ್ಲನೂ ಮಾಡಿದ್ದಾಳೆ. ನಿಜವಾಗ್ಲೂ ರಿಯಲಿ ನಮ್ಮಮ್ಮ ಗ್ರೇಟ್. ನಮ್ಮಮ್ಮಗೊಂದು ದೊಡ್ಡ ಸೆಲ್ಯೂಟ್. ಥ್ಯಾಂಕ್ ಯು ಸೋ ಮಚ್ ಮಮ್ಮಿ, ನನಗೂ ಇವೆಲ್ಲ ಕಲಿಸಿದ್ಕೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋದ ಮುಖಾಂತರ. ನೋಡಿ ಯಾವ ಥರ ಎಷ್ಟು ಈಸಿಯಾಗಿ ಎದ್ದೇಳ್ತಾ ಇದ್ದಾವೆ ಅಂತ. ಇಷ್ಟೇ ಫ್ರೆಂಡ್, ಹುಯಿ ಹಪ್ಪಳ ಏನೋ ಹೆವಿ ಅನಿಸಲ್ಲ. ಬಟ್ ಮಾಡೋಕ್ಕೆ 2-3 ಇದ್ರೆ ಮಾತ್ರ ಮಾತಾಡ್ಕೊತ ಮಾಡೋಕ್ಕೆ ತುಂಬಾ ಈಸಿ, ಖುಷಿಯಾಗತ್ತೆ. ನಾವು ಚಿಕ್ಕವರಿದ್ದಾಗ ನಮ್ಮಮ್ಮ ಈ ಥರ ಮಾಡುತ್ತಾ ಇದ್ದರೆ ತೊಗೊಂಡೋಗಿ ಕೊಡೋಕ್ಕೆ ಅಂತ ಒಬ್ಬರು, ಮತ್ತು ಪ್ಲೇಟ್ ತೊಳೆಯೋಕೆ ಒಬ್ಬರು, ಮತ್ತು ಹಾಕಿ ಕೊಡೋಕ್ಕೆ ಒಬ್ಬರು, ಆ ಥರ ಕುತ್ಕೊಂಡು ಮಾಡ್ತಾಯಿದ್ವಿ. ಆ ಮೆಮೊರೀಸ್ ಎಷ್ಟು ಚೆಂದ ಅಲ್ವಾ. ಈಗ ನೋಡಿ ಮದುವೆ ಆಗಿ ಬಂದಮೇಲೆ ಒಬ್ಬೊಬ್ಬರೇ ಮಾಡ್ಕೋಬೇಕು. ಮಾಡಿಕೊಂಡ್ರೆ ತಿನ್ನೋಕ್ಕಾಗುತ್ತೆ, ಇಲ್ಲಾಂದರೆ ಹೊರಗಡೆ ತರಿಸ್ಬೋದು. ಹೊರಗಡೆ ತಿಂದರೆ ಅದು ಆರೋಗ್ಯ ಹಾಳು. ಹಾಗಾಗಿ ಮನೆಯಲ್ಲೇ ಮಾಡ್ಕೊಳೋದು ಬೆಟರು ಅಲ್ವಾ. ನನ್ನ ಮಕ್ಕಳೂ ಸ್ವಲ್ಪ ಕಲಿಬೇಕು ನಮ್ಮನ್ನು ನೋಡಿ, ಯಾವ ಥರ ಮಾಡ್ತಾರೆ ಏನು ಅಂತ ಹೇಳಿ. ಹಾಗಾಗಿ ನಾವು ಟ್ರೈ ಮಾಡಬೇಕು, ಎಲ್ಲದನ್ನು ಟ್ರೈ ಮಾಡಬೇಕು ಅಲ್ವಾ. ಈ ಥರ ಎಲ್ಲ ಆದಮೇಲೆ ಒಣಗೋಕ್ಕೆ ಅಂತ ಈ ಥರ ಟಾರ್ಪಲ್ನ ಹಾಸಿದ್ದೀನಿ. ಅದ್ರ ಮೇಲೆ ಒಂದು ಸೀರೆನ ಹಾಕ್ತಾಯಿದ್ದೀನಿ. ಸೀರೆ ಮೇಲೆ ಚೆಂದ ಮಾಡಿ ಒಣಗಬೇಕು. ಇದು 2 ದಿನ ಒಣಗುತ್ತೆ, 2 ದಿನ ಒಣಗಬೇಕು. ಬಿಸಿಲು ಚೆನ್ನಾಗಿದ್ದರೆ ಒಂದೇ ದಿನ ಸಾಕು. ನಾನು 2 ದಿನ ಒಣಗಿದ್ದೆ, ಯಾಕಂದರೆ ಬಿಸಿಲು ಸ್ವಲ್ಪ ಕಮ್ಮಿ ಇತ್ತು.
ಈ ಥರ ದೂರ ದೂರ ಒಣ ಹಾಕಿದ್ಮೇಲೆ ಮತ್ತು ಮಧ್ಯಾಹ್ನ ಆದಮೇಲೆ ಅದನ್ನು ಮತ್ತೆ ಉಲ್ಟಾ ಮಾಡಬೇಕು. ಉಲ್ಟಾ ಮಾಡಿ ಒಣ ಹಾಕಿದ್ರೆ ಚೆನ್ನಾಗತ್ತೆ. ಯಾವ ಥರ ಆಗಿದೆ ಅಂತ ನೀವೇ ನೋಡಿ, ತೋರಿಸ್ತಾ ಇದ್ದೀನಿ. ನೋಡಿದ್ರಲ್ಲ ಯಾವ ಥರ ನಾನು ಮಲೆನಾಡು ಸೈಡಲ್ಲಿ ಹೋಳಿ ಹಪ್ಪಳ ಮಾಡುವ ರೀತಿ ಮಾಡಿದ್ದೀನಿ ಅಂತ. ನಿಮಗೂ ಇಷ್ಟ ಆದರೆ ಪ್ಲೀಸ್ ಒಂದ್ಸರಿ ಟ್ರೈ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹೇಗಿದೆ ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.